ಮನಸ್ಸು ಮನಸ್ಸು ಅನ್ನೋದು ಒಂದು ನಿರ್ಮಲವಾದ ಬಿಳಿಯ ಹೂವಿನಂತೆ. ಆ ಹೂವು ಪ್ರಕೃತಿ ಬೀಸುವಂಥ ಗಾಳಿ ಜೊತೆ ತೇಲಾಡ್ತಾ ಇರುತ್ತೆ. ಅದರ ಜೊತೆಗೆ ಆ ಹೂವಿನಲ್ಲಿರುವ ಸುಗಂಧನ ಮತ್ತೆ ಪ್ರಕೃತಿಗೆ ಚೆಲ್ತಾ ಇರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ಅದೇ ರೀತಿ ನಮ್ಮ ಮನಸ್ಸು ಸಹ ನಮ್ಮೊಳಗಡೆ ಮೂಡುವಂಥ ಆಲೋಚನೆಗಳ ಜೊತೆ ತೇಲಾಡ್ತಾ ಇರುತ್ತೆ. ನಮ್ಮೊಳಗಡೆ ಮೂಡೋ ಆಲೋಚನೆಗಳು ಸಕಾರಾತ್ಮಕವಾಗಿದ್ದರೆ, ಒಳ್ಳೆಯ ಆಲೋಚನೆಗಳಾಗಿದ್ದರೆ, ನಾವು ಆಡೋ ಮಾತಾಗಿರ್ಬೋದು, ನಾವು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಮತ್ತು ನಾವು ಮಾಡೋ ಕೆಲಸಗಳಾಗಿರ್ಬೋದು ಒಳ್ಳೆಯದೇ ಆಗಿರುತ್ತೆ. ಅದನ್ನು ಬಿಟ್ಟು ನಮ್ಮ ಮನಸ್ಸು ಕೆಟ್ಟ ಆಲೋಚನೆಗಳಿಂದ ತುಂಬಿದರೆ, ನಕಾರಾತ್ಮಕ ಆಲೋಚನೆಗಳಿದ್ದರೆ, ನಾವು ಆಡೋ ಮಾತಾಗಿರ್ಬೋದು, ನಾವು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಅಥವಾ ನಾವು ಮಾಡೋ ಕೆಲಸಗಳು ಕೂಡ ಕೆಟ್ಟದ್ದೇ ಆಗಿರುತ್ತೆ. ಯಾಕೆ ಅಂತಂದರೆ, ನಮ್ಮ ಒಳಗಡೆ ಯಾವ ರೀತಿ ಆಲೋಚನೆಗಳು ಮೂಡುತ್ತೋ ಅದರಿಂದ ಬರೋ ಫಲಿತಾಂಶ ಕೂಡ ಅದೇ ರೀತಿ ಇರುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೇ ಆಗಲಿ ಒಂಟಿಯಾಗಿದ್ದಾಗ ನಮ್ಮ ಮನಸ್ಸಲ್ಲಿ ಯಾವ ರೀತಿ ಆಲೋಚನೆಗಳು ಬರ್ತಾ ಇದ್ದಾವೆ ಅನ್ನೋದ್ರ ಮೇಲೆ ನಾವು ತುಂಬ ಗಮನ ಹರಿಸ್ಬೇಕಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಮನಸ್ಸು ಹೇಗಿರುತ್ತೆ ಅಂತಂದರೆ, ನಾವೊಂದು 10 ಜನರ ಮಧ್ಯೆ ಬದುಕ್ತಾ ಇದ್ದೀರಿ ಅಂತಂದರೆ, ನಾವು ಮಾಡೋ ಒಂದು ಒಳ್ಳೆಯ ಕೆಲಸಗಳಿಗೆ 7ರಿಂದ 8 ಜನರಿಂದ ಒಳ್ಳೆಯ ಪ್ರಶಂಸೆ ಬರ್ತಾ ಇರುತ್ತೆ. ಯಾರೋ ಒಂದು 2-3 ಜನ ನಾವು ಮಾಡೋ ಕೆಲಸಗಳಿಗೆ ಟೀಕೆ ಮಾಡ್ತಾ ಇರ್ತಾರೆ, ಅಥವಾ ನಮ್ಮನ್ನು ನಿಂದನೆ ಮಾಡ್ತಾ ಇರ್ತಾರೆ. ಆದರೆ ನಾವು ಏನು ಮಾಡ್ತೀರಿ ಅಂದರೆ, ಆ 7ರಿಂದ 8 ಜನರ ಪ್ರಶಂಸೆನ ನಾವು ಸ್ವೀಕರಿಸಿ ಸ್ವಲ್ಪ ಹೊತ್ತು ಖುಷಿಪಟ್ಟು ಅದನ್ನು ಮರ್ತೋಗ್ಬಿಡ್ತೀರಿ. ಆದರೆ ನಮಗೆ ಒಂದು 2-3 ಜನ ನಮಗೇನೋ ಒಂದು ನಿಂದನೆ ಮಾಡ್ತಾ ಇದ್ದಾರೆ, ನಮ್ಮ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂದರೆ, ಅದನ್ನೇ ನಾವು ಮನಸ್ಸಲ್ಲಿ ಮತ್ತೆ ಅದನ್ನೇ ಯೋಚನೆ ಮಾಡಿ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ಮನಸ್ಸಿಗೆ ನಾವೇ ಶಿಕ್ಷೆ ಕೊಟ್ಕೊಳ್ತಾ ಇರ್ತೀರಿ. ನಿಜ ಹೇಳಬೇಕು ಅಂದರೆ, ನಿಮ್ಮ ಮನಸ್ಸಿಗೆ ಬೇರೆಯವರು ನೋವು ಉಂಟು ಮಾಡೋದಕ್ಕಿಂತ ನಿಮ್ಮ ಮನಸ್ಸಿಗೆ ನೀವೇ ಜಾಸ್ತಿ ನೋವು ಕೊಡ್ತಾ ಇರ್ತೀರಿ. ಹೇಗೆ ಅಂತಂದರೆ, ನಿಮ್ಮನ್ನು ಯಾರಾದರೂ ಟೀಕ್ಸಿರ್ತಾರೆ ಅಥವಾ ನಿಮ್ಮ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡಿರ್ತಾರೆ ಅಂದರೆ, ಅವರು 1 ಸಲನೋ ಅಥವಾ 2 ಸಲನೋ ಆ ಮಾತನ್ನು ಮಾತಾಡಿರ್ತಾರೆ. ಆದರೆ ನೀವು ಅದನ್ನೇ ನಿಮ್ಮ ಮನಸ್ಸಿನಲ್ಲಿ ಪದೇ ಜ್ಞಾಪಿಸ್ಕೊಳ್ತಾ, ನಿಮಗೆ ನೀವೇ ಹೇಳ್ಕೊಳ್ತಾ, ಅಥವಾ ಅವರ ಮಾತಿಗೆ ನೀವು ರಿಯಾಕ್ಟ್ ಮಾಡ್ತಾ ಒಂದು ದಿನಕ್ಕೆ 100 ಸಲ ಅದನ್ನೇ ನೆನಪಿಸ್ಕೊಂಡು ನಿಮ್ಮ ಮನಸ್ಸಿಗೆ ನೀವೇ ಜಾಸ್ತಿ ಹಿಂಸೆನ ಕೊಟ್ಕೊಳ್ತಾ ಇರ್ತೀರ. ಆದ್ದರಿಂದ ಅವ್ರು ಏನು ಹೇಳಿರ್ತಾರೋ ಮಾತು, ಅದು ಒಂದು ಅವರ ಅಭಿಪ್ರಾಯ ಆಗಿರುತ್ತೆ. ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅದನ್ನು ಸ್ವೀಕರಿಸಿ, ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಒಂದು ಸಲ ನೀವು ಪರಿಶೀಲನೆ ಮಾಡಿ. ಅದರಲ್ಲಿ ಸರಿ ಇದ್ದರೆ ನೀವು ಅದರಿಂದ ಏನಾದರೂ ಚೇಂಜ್ ಮಾಡ್ಕೊಳ್ಳೋದಿದ್ದರೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಅಥವಾ ಅವರು ಬೇಕು ಅಂತಲೇ ನಿಮ್ಮ ಮನಸ್ಸಿಗೆ ನೋವಾಗಲಿ ಅಂತಲೇ ಏನಾದರೂ ಮಾತಾಡಿದರೆ ಆ ಮಾತುಗಳನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ದೇ ಇಗ್ನೋರ್ ಮಾಡಿಬಿಡಿ. ಆ ಥರ ಮಾತುಗಳನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋದ್ರಿಂದ ನೀವಿನ್ನು ನಿಮ್ಮ ಮನಸ್ಸನ್ನು ಶಿಕ್ಷಿಸ್ಕೊಳ್ತಾ ಹೋಗ್ತಾ ಇರ್ತೀರ. ಅದಕ್ಕೋಸ್ಕರ ಅಂಥ ಮಾತುಗಳನ್ನ ನೀವು ಇಗ್ನೋರ್ ಮಾಡಿ. ಯಾಕೆ ಅಂದರೆ, ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡೋ ಸಾಮರ್ಥ್ಯ ನಿಮ್ಮಲ್ಲಿದೆ. ಯಾರೋ ಒಬ್ಬರು ಏನೋ ಅಂದರು ಅಂತ ನೀವು ಬೇಜಾರಾಗಿ ಅದರಲ್ಲೇ ಕೊರಗೋದಕ್ಕಿಂತ ನಿಮ್ಮ ಬಗ್ಗೆ ಒಳ್ಳೆ ಮಾತಾಡೋರಾಗಲಿ, ನಿಮ್ಮ ನಡತೆನ ಮೆಚ್ಕೊಳ್ಳೋರಾಗಲಿ ತುಂಬ ಜನ ಇರ್ತಾರೆ. ಅದಕ್ಕೋಸ್ಕರ ಆ ಥರ ಟೈಮಲ್ಲಿ ಇವರ ಮಾತುಗಳನ್ನ ಬಿಟ್ಟು ನಿಮಗೆ ಯಾರೋ ಒಬ್ಬ ಪ್ರಶಂಸೆ ಮಾಡಿದ್ದಾರೆ ಅಂದರೆ ಅವರ ಮಾತುಗಳನ್ನ ನೆನಪಿಸ್ಕೊಳ್ಳಿ. ನಿಮ್ಮಲ್ಲಿ ಒಂದು ಪಾಸಿಟಿವ್ನೆಸ್ ಅನ್ನೋದು ಬರುತ್ತೆ. ನಿಮ್ಮ ಮನಸ್ಸಿನ ನೋವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಯಾವಾಗಲಾದರೂ ಒಬ್ಬರೇ ಇದ್ದಾಗ ಜಸ್ಟ್ ಈ 1 ನಿಮಿಷದ ಎಕ್ಸ್ಪರಿಮೆಂಟ್ನ ನಿಮ್ಮ ಮೇಲೆ ನೀವೇ ಪ್ರಯೋಗ ಮಾಡ್ಕೊಳ್ಳಿ. ಜಸ್ಟ್ 1 ನಿಮಿಷ ನೀವು ಕಣ್ಣು ಮುಚ್ಕೊಂಡು ನಿಮ್ಮ ಲೈಫಲ್ಲಿ ನಡೆದಿರೋ ಒಂದು ಕಹಿ ಘಟನೆಗಳನ್ನು, ಅಥವಾ ನಿಮ್ಮನ್ನು ಯಾರಾದರೂ ಟೀಕ್ಸಿರ್ತಾರಲ್ಲ ಆ ಮಾತುಗಳನ್ನು ನೆನೆಸ್ಕೊಂಡು, ಅಥವಾ ನಿಮ್ಮಲ್ಲಿರುವ ವೀಕ್ನೆಸ್ನ ನೆನೆಸ್ಕೊಂಡು ಜಸ್ಟ್ 1 ನಿಮಿಷ ಕಣ್ಣು ಮುಚ್ಕೊಂಡು ಅದೇ ಮಾತುಗಳನ್ನು ಅಥವಾ ನಿಮ್ಮಲ್ಲಿರುವ ವೀಕ್ನೆಸ್ಸನ್ನು ಜಸ್ಟ್ ರಿಪೀಟ್ ಮಾಡ್ತಾಯಿರಿ. 1 ನಿಮಿಷ ಆದಮೇಲೆ ಕಣ್ಣು ಬಿಟ್ಟು ನೋಡಿ, ನೀವು ಮಾನಸಿಕವಾಗಿ ತುಂಬ ಕುಗ್ಗೋಗಿರೋರ ಥರ ಕಾಣಿಸ್ತೀರ. ಆ ಸಂದರ್ಭದಲ್ಲಿ ನಿಮಗೆ ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ನಿಮಗೆ ಆಸಕ್ತಿ ಇರೋದಿಲ್ಲ. ಈ ರೀತಿ ಒಂದು ಫೀಲಿಂಗ್ ನಿಮ್ಮಲ್ಲಿ ಬರುತ್ತೆ. ಅದೇ ರೀತಿ ಅದನ್ನು ಬಿಟ್ಟು ಜಸ್ಟ್ 1 ನಿಮಿಷ ಅದೇ ಕಣ್ಣು ಮುಚ್ಕೊಂಡು ನೀವು ನಿಮ್ಮಲ್ಲಿ
ನಿಮ್ಮ ಜೀವನದಲ್ಲಿ ನಡೆದಿರೋ ಒಂದು ಸಿಹಿ ಘಟನೆಗಳು ಅಥವಾ ನೀವು ಮಾಡಿರೋ ಕೆಲಸಕ್ಕೆ ಯಾರಾದರೂ ಒಂದು ಪ್ರಶಂಸೆ ಕೊಟ್ಟಿರ್ತಾರಲ್ಲ ಆ ಮಾತುಗಳನ್ನ, ಅಥವಾ ನಿಮ್ಮ ಬಗ್ಗೆ ನಿಮ್ಮ ಒಂದು ವ್ಯಕ್ತಿತ್ವ ಬಗ್ಗೆ ಹೇಳಿರುವ ಒಂದು ಒಳ್ಳೆಯ ಮಾತುಗಳು, ಅಥವಾ ನಿಮ್ಮಲ್ಲಿರುವ ಕೆಲವೊಂದು ಪಾಸಿಟಿವ್ ಆ್ಯಂಡ್ ಸ್ಟ್ರೆಂತ್ಗಳನ್ನ ನೀವು ಮನಸ್ಸಲ್ಲಿ ಜ್ಞಾಪಿಸ್ಕೊಂಡು 1 ನಿಮಿಷ ಕಣ್ಣು ಮುಚ್ಕೊಂಡು ಅದನ್ನೇ ರಿಪೀಟ್ ಮಾಡ್ತಾ, ಈಗ 1 ನಿಮಿಷ ಆದಮೇಲೆ ನೀವು ಕಣ್ಣು ಓಪನ್ ಮಾಡಿ ನಿಮ್ಮ ಒಳಗಡೆ ನೋಡಿ ಎಷ್ಟು ಸಂತೋಷ ಅನ್ನೋದು ನಿಮ್ಮ ಒಳಗಡೆ ಇರುತ್ತೆ, ಮತ್ತು ಎಷ್ಟು ಎನರ್ಜಿ ಆಗಿರ್ತೀವಿ. ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಈಗ ತುಂಬ ಉತ್ಸಾಹದಿಂದ ಇರ್ತೀರಿ. 1 ನಿಮಿಷಕ್ಕೆ ಇಷ್ಟೊಂದು ಚೇಂಜಸ್ ಆಗಿದೆ ಅಂತಂದರೆ ಯಾವಾಗಲೂ ನೀವು ಪಾಸಿಟಿವ್ ಆಗಿದ್ದು ಅಥವಾ ಒಂದು ಒಳ್ಳೆಯ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ಬರ್ತಾ ಇದ್ದರೆ ನೀವು ದಿನಪೂರ್ತಿ ಎಷ್ಟು ಖುಷಿಯಾಗಿರ್ತೀರ, ಅಥವಾ ನಿಮಗೆ ಎಷ್ಟು ಒಳ್ಳೆಯ ಒಂದು ಫಲಿತಾಂಶ ಬರುತ್ತೆ ಅನ್ನೋದನ್ನು ನೀವೇ ಊಹೆ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಯಾರೋ ಏನೋ ಅಂದರು ಅಥವಾ ಏನೋ ಒಂದು ಕೆಟ್ಟ ಘಟನೆ ಆಯಿತು, ಅದನ್ನೇ ನೀವು ಮತ್ತೆ ನಿಮ್ಮ ಲೈಫಲ್ಲಿ ನೀವು ನೆನೆಸ್ಕೊಂಡು ನೀವು ಮಾನಸಿಕವಾಗಿ ಕುಗ್ಗೋಗೋದಕ್ಕಿಂತ ನಿಮ್ಮ ಮನಸ್ಸಿಗೆ ನೀವೇ ಶಿಕ್ಷೆ ಕೊಡೋದನ್ನು ಬಿಟ್ಟು ಯಾವಾಗಲೂ ಒಂದು ಖುಷಿಯಾಗಿರಿ, ಒಂದು ಪಾಸಿಟಿವ್ ಆಗಿರಿ. ನಮಗೆ ಒಂಟಿಯಾಗಿದ್ದಾಗಲೇ ತುಂಬ ನಮ್ಮ ತಲೆಯಲ್ಲಿ ಆಲೋಚನೆಗಳು ಬರೋದಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಆ ಥರ ಸಂದರ್ಭದಲ್ಲಿ ನೀವು ನಿಮ್ಮ ಜೀವನದಲ್ಲಿ ನಡೆದಿರೋ ಒಂದು ಸಿಹಿ ಘಟನೆಗಳನ್ನು ನೆನೆಸ್ಕೊಳ್ಳಿ, ಅಥವಾ ನಿಮ್ಗೆ ಯಾವುದು ಸಂತೋಷ ಕೊಡುತ್ತೋ, ಯಾವುದು ಖುಷಿ ಕೊಡುತ್ತೋ ಆ ರೀತಿಯ ಮಾತುಗಳನ್ನೇ ನಿಮ್ಮ ಆಲೋಚನೆಗಳಿಗೆ ತಂದುಕೊಳ್ಳಿ. ಆಗಲ್ಲ ಆ ರೀತಿ ಮಾಡೋದ್ರಿಂದ ನಿಮಗೆ ನಿಮ್ಮ ಮಾನಸಿಕ ಒಂದು ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ದಿನಪೂರ್ತಿ ಖುಷಿಯಾಗಿರ್ತೀರ. ಅದನ್ನು ಬಿಟ್ಟು ಯಾರೋ ಏನೋ ಅಂದರು ಅಂತ ನೀವು ಬೇಜಾರು ಮಾಡಿಕೊಂಡು, ಅಥವಾ ಯಾವುದೋ ಒಂದು ಕಹಿ ಘಟನೆ ನಡೆದಿದೆ ಅಂತ ಅದನ್ನೇ ನೀವು ನಿಮ್ಮ ಮನಸ್ಸಿನಲ್ಲಿ ಪದೇ ಮೆಲುಕು ಹಾಕ್ಕೊಳ್ತಾ ಇದ್ದರೆ ದಿನೇ ನೀವು ಮಾನಸಿಕವಾಗಿ ಕುಗ್ಗೋಗ್ಬಿಡ್ತೀರ. ನಿಮಗೆ ಯಾವುದೇ ರೀತಿ ಒಂದು ಕೆಲಸ ಮಾಡೋದಕ್ಕೂ ಒಂದು ಉತ್ಸಾಹ ಅನ್ನೋದಿಲ್ಲ. ಅದಕ್ಕೋಸ್ಕರ ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಯಾರೋ ಏನೋ ಅಂದರು ಅಂತಂದ್ಬಿಟ್ಟು ಅದನ್ನೇ ಪದೇ ಮನಸ್ಸಲ್ಲಿ ಅಂದ್ಕೊಂಡು ನಿಮ್ಮ ಮನಸ್ಸಿಗೆ ನೀವೇ ಶಿಕ್ಷೆ ಕೊಟ್ಕೊಳ್ಳೋಕೆ ಹೋಗ್ಬೇಡಿ. ಈ ವಿಡಿಯೋ ನೋಡಿದಾದಮೇಲೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.